ಮಾಡಿಕೊಡ್ತಾ ಇದ್ರು. ಈ ವಿಚಾರದಲ್ಲಿ ಕರ್ನಾಟಕದಿಂದ ಬಂದಂತಹ BC ರಮೇಶ್ ಎಲ್ಲ ಪ್ರೋ ಕಬಡ್ಡಿ ತಂಡಗಳ ಜೊತೆಗೆ ಸೇರ್ಕೊಂಡಾಗ ಕಪ್ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದಾಗ BC ರಮೇಶ್ ಅವ್ರ ಮೇಲೆ ಒಂದು ಕಣ್ಣಿದೆಯಾ ಅಂತ ಈ ವಿಚಾರವಾಗಿ? ಅದು ಸಾಮಾನ್ಯಗೆ ಅದಾಗ್ಬಿಡುತ್ತೆ. ಈಗ ಅಂದರೆ ನಾನು ಎಲ್ಲೋದ್ರೂ ಟೀಮ್ ಚೆನ್ನಾಗಿ ಆಗ್ತಾಯಿತ್ತು, ಟೀಮ್ ಫೈನಲ್ ಆಡೋವಂಥ ದಿನ ಬರ್ತಾಯಿತ್ತು. ಬಟ್ ನಾನು ನನ್ನದೇ ಆದಂಥ ಒಂದು ನನಗೆ ಯಾರ ಮೇಲೂ ಚಾಲೆಂಜ್ ಮಾಡಬೇಕು, ಯಾರ ಮೇಲೂ ವಾದ ವಿವಾದಗಳು ಮಾಡೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದು, ಇದು ಯಾವುದು ನನಗೆ ಸಂಬಂಧ ಪಡದೇ ಇರೋದು. ನನಗೇನಂದರೆ ನಾನು ಒಂದು ಇಷ್ಟಪಡ್ತೀನಿ ಅಂದರೆ ನಾನು ಇರೋ ಕಡೆ ಟೀಮ್ ಚೆನ್ನಾಗಿ ಮಾಡಬೇಕು ಅನ್ನೋದು ಮಾಡ್ತೀನಿ. ಬಟ್ ಕೆಲವ್ರು ಯಾರಾದರೂ ಮಿಡ್ಲಲ್ಲಿ ಬಂದು ಮಿಡ್ಲಲ್ಲಿ ತಲೆ ತೋರಿಸಿ ನನ್ನ ಹುಡುಗರು ಹಾಕ್ಕೊಳ್ಳೋಣ, ಇವ್ರನ್ನ ಹಾಕ್ಕೊಳ್ಳೋಣ, ಅವ್ರನ್ನ ಹಾಕ್ಕೊಳ್ಳೋಣ ಅನ್ನೋಂಥ ಅಂದಾಗ ನನಗೇನು ಅನ್ಸುತ್ತಂದರೆ, ಕೋಚ್ ನಾನು, ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬರುತ್ತೆ. ಗೆದ್ದರೆ ಸೋತ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ. ನನಗೆ ಬೇಕಾದಂಥ ಪ್ಲೇಯರ್ಗಳು ನನಗೆ ಅವಕಾಶ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆ ಅವಕಾಶದಿಂದ ಟೀಮ್ ಗೆಲ್ಲಿ ಅಂತ ನನಗೆ ಬೇಕಾದಂಥ ಸಂಭಾವನೆ ನಾನು ತಗೊತೀನಿ. ಆರಾಮಾಗಿ ಸಫಿಷಿಯೆಂಟಾಗಿ ನಾನು ನನ್ನದೇ ಆದಂಥ ಕೆಲಸ ಶಿಸ್ತಾಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಅದು ಆಗಲ್ಲ, ಅವ್ರು ಏನು ಮಾಡ್ತಾರೆ, ಏನಾದರೂ ಅದು ಇದು ಹಿಂದೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ನನಗೆ ಭಾಳಷ್ಟು ಅನುಭವ ಆಗಿದೆ. ನನಗೆ ಭಾಳಷ್ಟು ಕಡೆ ಭಾಳಷ್ಟು ಅನುಭವ ಆಗಿದೆ. ಅದು ಏನೇ ಮಾಡಿದ್ರು ನನಗೆ ನನ್ನ ಒಂದು ವೆಲ್ ವಿಷರ್ಗಳು ಒಂದು 2-3 ಜನ ಇದ್ದಾರೆ. ಸೊ ಅವರು ಕೂಡ ಸ್ಪೋರ್ಟ್ಸ್ ಬಗ್ಗೆ ಗಮನ ನಾನು ಹಂಚ್ಕೊಳ್ಳೋದಾದ್ರೆ ಈ ರೀತಿ ಅನುಭವ ಹೇಳ್ತೀನಿ. ನಾನು 24/7 ನಾನು ಕಬಡ್ಡಿಲಿ ಕೆಲಸ ಮಾಡ್ತಾ ಇರ್ತೀನಿ. ನಾನು ಪ್ರತಿ ದಿನವೂ ಕಬಡ್ಡಿಗಾಗೆ ಸೀಮಿತವಾಗಿ ಏನಾದರೂ ಮಾಡ್ತಾನೆ ಇರ್ತೀನಿ. ಎಲ್ಲಾದರೂ ಹುಡುಗರಿಗೆ ಫೋನ್ ಮಾಡೋದು, ಅದು ಮಾಡೋದು, ಹೇಳೋದು, ಮಾಡೋದು, ಒಂದು ಟ್ರೈನಿಂಗ್ ಕೊಡ್ತಾ ಇರೋದು, ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಕಬಡ್ಡಿಲೇ ಇರಬೇಕು, ನನ್ನ ಕಬಡ್ಡಿನೇ ನನ್ನ ಮನೆ ದೇವರು ಅಂದ್ಕೊಂಡು ನಾನು ತುಂಬಾ ಕೆಲಸ ಮಾಡ್ತಾಯಿದ್ದೀನಿ. ಮಾಡೋದ್ರಿಂದ ಅಂತೆ ಬೇರೆಯವರು ಅವ್ರು ಏನೇ ತೊಂದರೆ ಕೊಡೋಕ್ಕೆ ಬಂದರೂ ನನಗೆ ಅಷ್ಟು ತೊಂದರೆ ನನಗೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ನನಗೆ ಸಿಗುತ್ತೆ. ನೀನು ಕಬಡ್ಡಿಗಾಗಿ ನೀನು ಕೆಲಸ ಮಾಡ್ತಿರ್ತೀಯ 24/7, ಅದರಿಂದ ನೀನು ದೇವ್ರು ನನ್ನಿಂದ ಒಳ್ಳೇದಾಗುತ್ತೆ ಅಂತೇಳಿ ದೇವತೆಗಳು, ಆಮೇಲೆ ನಮ್ಮ ಜನರ ಆಶೀರ್ವಾದ, ಆಮೇಲೆ ನನಗೇನೋ ಒಂದು ಸ್ವಲ್ಪ ಲಕ್ಕು ಸ್ವಲ್ಪ ಜೋಡುತ್ತಿದೆಲ್ಲ. ನಾನು ಕಷ್ಟಪಡೋದ್ರಿಂದ ಲಕ್ಕು ಸ್ವಲ್ಪ ಸಿಗುತ್ತೆ. ಅದರಿಂದ ಆ ಹುಡುಗರುಗಳು ಒಳ್ಳೊಳ್ಳೆ ಕೆಲವು ಹುಡುಗರುಗಳು ಸಿಗ್ತಾರೆ, ಮಾಡಿಕೊಡ್ತಾ ಇದ್ರು. ಈ ವಿಚಾರದಲ್ಲಿ ಕರ್ನಾಟಕದಿಂದ ಬಂದಂತಹ BC ರಮೇಶ್ ಎಲ್ಲ ಪ್ರೋ ಕಬಡ್ಡಿ ತಂಡಗಳ ಜೊತೆಗೆ ಸೇರ್ಕೊಂಡಾಗ ಕಪ್ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದಾಗ BC ರಮೇಶ್ ಅವ್ರ ಮೇಲೆ ಒಂದು ಕಣ್ಣಿದೆಯಾ ಅಂತ ಈ ವಿಚಾರವಾಗಿ? ಅದು ಸಾಮಾನ್ಯಗೆ ಅದಾಗ್ಬಿಡುತ್ತೆ. ಈಗ ಅಂದರೆ ನಾನು ಎಲ್ಲೋದ್ರೂ ಟೀಮ್ ಚೆನ್ನಾಗಿ ಆಗ್ತಾಯಿತ್ತು, ಟೀಮ್ ಫೈನಲ್ ಆಡೋವಂಥ ದಿನ ಬರ್ತಾಯಿತ್ತು. ಬಟ್ ನಾನು ನನ್ನದೇ ಆದಂಥ ಒಂದು ನನಗೆ ಯಾರ ಮೇಲೂ ಚಾಲೆಂಜ್ ಮಾಡಬೇಕು, ಯಾರ ಮೇಲೂ ವಾದ ವಿವಾದಗಳು ಮಾಡೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದು, ಇದು ಯಾವುದು ನನಗೆ ಸಂಬಂಧ ಪಡದೇ ಇರೋದು. ನನಗೇನಂದರೆ ನಾನು ಒಂದು ಇಷ್ಟಪಡ್ತೀನಿ ಅಂದರೆ ನಾನು ಇರೋ ಕಡೆ ಟೀಮ್ ಚೆನ್ನಾಗಿ ಮಾಡಬೇಕು ಅನ್ನೋದು ಮಾಡ್ತೀನಿ. ಬಟ್ ಕೆಲವ್ರು ಯಾರಾದರೂ ಮಿಡ್ಲಲ್ಲಿ ಬಂದು ಮಿಡ್ಲಲ್ಲಿ ತಲೆ ತೋರಿಸಿ ನನ್ನ ಹುಡುಗರು ಹಾಕ್ಕೊಳ್ಳೋಣ, ಇವ್ರನ್ನ ಹಾಕ್ಕೊಳ್ಳೋಣ, ಅವ್ರನ್ನ ಹಾಕ್ಕೊಳ್ಳೋಣ ಅನ್ನೋಂಥ ಅಂದಾಗ ನನಗೇನು ಅನ್ಸುತ್ತಂದರೆ, ಕೋಚ್ ನಾನು, ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬರುತ್ತೆ. ಗೆದ್ದರೆ ಸೋತ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ. ನನಗೆ ಬೇಕಾದಂಥ ಪ್ಲೇಯರ್ಗಳು ನನಗೆ ಅವಕಾಶ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆ ಅವಕಾಶದಿಂದ ಟೀಮ್ ಗೆಲ್ಲಿ ಅಂತ ನನಗೆ ಬೇಕಾದಂಥ ಸಂಭಾವನೆ ನಾನು ತಗೊತೀನಿ. ಆರಾಮಾಗಿ ಸಫಿಷಿಯೆಂಟಾಗಿ ನಾನು ನನ್ನದೇ ಆದಂಥ ಕೆಲಸ ಶಿಸ್ತಾಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಅದು ಆಗಲ್ಲ, ಅವ್ರು ಏನು ಮಾಡ್ತಾರೆ, ಏನಾದರೂ ಅದು ಇದು ಹಿಂದೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ನನಗೆ ಭಾಳಷ್ಟು ಅನುಭವ ಆಗಿದೆ. ನನಗೆ ಭಾಳಷ್ಟು ಕಡೆ ಭಾಳಷ್ಟು ಅನುಭವ ಆಗಿದೆ. ಅದು ಏನೇ ಮಾಡಿದ್ರು ನನಗೆ ನನ್ನ ಒಂದು ವೆಲ್ ವಿಷರ್ಗಳು ಒಂದು 2-3 ಜನ ಇದ್ದಾರೆ. ಸೊ ಅವರು ಕೂಡ ಸ್ಪೋರ್ಟ್ಸ್ ಬಗ್ಗೆ ಗಮನ ನಾನು ಹಂಚ್ಕೊಳ್ಳೋದಾದ್ರೆ ಈ ರೀತಿ ಅನುಭವ ಹೇಳ್ತೀನಿ. ನಾನು 24/7 ನಾನು ಕಬಡ್ಡಿಲಿ ಕೆಲಸ ಮಾಡ್ತಾ ಇರ್ತೀನಿ. ನಾನು ಪ್ರತಿ ದಿನವೂ ಕಬಡ್ಡಿಗಾಗೆ ಸೀಮಿತವಾಗಿ ಏನಾದರೂ ಮಾಡ್ತಾನೆ ಇರ್ತೀನಿ. ಎಲ್ಲಾದರೂ ಹುಡುಗರಿಗೆ ಫೋನ್ ಮಾಡೋದು, ಅದು ಮಾಡೋದು, ಹೇಳೋದು, ಮಾಡೋದು, ಒಂದು ಟ್ರೈನಿಂಗ್ ಕೊಡ್ತಾ ಇರೋದು, ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಕಬಡ್ಡಿಲೇ ಇರಬೇಕು, ನನ್ನ ಕಬಡ್ಡಿನೇ ನನ್ನ ಮನೆ ದೇವರು ಅಂದ್ಕೊಂಡು ನಾನು ತುಂಬಾ ಕೆಲಸ ಮಾಡ್ತಾಯಿದ್ದೀನಿ. ಮಾಡೋದ್ರಿಂದ ಅಂತೆ ಬೇರೆಯವರು ಅವ್ರು ಏನೇ ತೊಂದರೆ ಕೊಡೋಕ್ಕೆ ಬಂದರೂ ನನಗೆ ಅಷ್ಟು ತೊಂದರೆ ನನಗೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ನನಗೆ ಸಿಗುತ್ತೆ. ನೀನು ಕಬಡ್ಡಿಗಾಗಿ ನೀನು ಕೆಲಸ ಮಾಡ್ತಿರ್ತೀಯ 24/7, ಅದರಿಂದ ನೀನು ದೇವ್ರು ನನ್ನಿಂದ ಒಳ್ಳೇದಾಗುತ್ತೆ ಅಂತೇಳಿ ದೇವತೆಗಳು, ಆಮೇಲೆ ನಮ್ಮ ಜನರ ಆಶೀರ್ವಾದ, ಆಮೇಲೆ ನನಗೇನೋ ಒಂದು ಸ್ವಲ್ಪ ಲಕ್ಕು ಸ್ವಲ್ಪ ಜೋಡುತ್ತಿದೆಲ್ಲ. ನಾನು ಕಷ್ಟಪಡೋದ್ರಿಂದ ಲಕ್ಕು ಸ್ವಲ್ಪ ಸಿಗುತ್ತೆ. ಅದರಿಂದ ಆ ಹುಡುಗರುಗಳು ಒಳ್ಳೊಳ್ಳೆ ಕೆಲವು ಹುಡುಗರುಗಳು ಸಿಗ್ತಾರೆ.